ಎಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 89ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಿದ್ದೀನಿ. ಅದಕ್ಕೂ ಮುಂಚೆ ನೆನ್ನೆ ಒಂದು ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ, ಆಂಜನೇಯ ಸ್ವಾಮಿಗೆ ರಾವಣನ ಆದೇಶದಂತೆ ರಾಕ್ಷಸರು ಬಾಲಕ್ಕೆ ಬೆಂಕಿಯನ್ನು ಹೊತ್ತಿಸಿದ್ದಾರೆ. ಆ ಬೆಂಕಿಯಿಂದಲೇ ಸಂಪೂರ್ಣ ಲಂಕಾ ದಹನ ಮಾಡಿದಂತಹ ಹನುಮಂತರು ಒಮ್ಮೆಲೆ ಹಿಂದಿರುಗಿ ನೋಡಿ, ಲಂಕಾ ದಹನವನ್ನೇನೋ ಮಾಡಿದೆ, ಆದರೆ ಸೀತಾಮಾತೆಯು ಸಹಿತ ಅಲ್ಲೇ ಇದ್ದಾರಲ್ಲ, ಅವರಿಗೇನಾದರೂ ಆಪತ್ತಾಗಿದ್ರೆ ಅಂತ ಯೋಚಿಸಿ ಮತ್ತೆ ಸೀತಾಮಾತೆಯನ್ನು ನೋಡಲು ಲಂಕೆಗೆ ಮರಳಿದಂತಹ ಆಂಜನೇಯ ಸ್ವಾಮಿಯು ಅವರನ್ನು ಯಾರೋ ಕರೆದಾಗುತ್ತೆ. ಹನುಮಂತ ನಮ್ಮನ್ನು ರಕ್ಷಿಸು, ಹನುಮಂತ ನಮ್ಮನ್ನು ರಕ್ಷಿಸು ಎಂದು ಕೂಗಿದಂತೆ ಅನಿಸುತ್ತೆ. ಈ ಲಂಕೆಯಲ್ಲಿ ರಾಕ್ಷಸರೇ ತುಂಬಿದ್ದಾರೆ. ಸೀತಾಮಾತೆಗೆ ನಾನು ಯಾರು ಅನ್ನೋದು ಸೀತಾಮಾತೆಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಯಾರು ನನ್ನನ್ನು ಕರೀತಿದ್ದಾರೆ ಅಂತ ಹೋಗಿ ನೋಡಿದಾಗ ನವಗ್ರಹ ದೇವತೆಗಳನ್ನು ರಾವಣನು ಬಂಧಿಸಿಟ್ಟಿರ್ತಾನೆ. ಆಗ ಆಂಜನೇಯ ಸ್ವಾಮಿಯು ತಮ್ಮ ಶಕ್ತಿಯಿಂದ ನವಗ್ರಹಗಳನ್ನು ಬಿಡಿಸ್ತಾರೆ. ಬಂಧಿತರಾಗಿದ್ದಂತಹ ನವಗ್ರಹಗಳನ್ನೆಲ್ಲ ಬಿಡಿಸ್ತಾರೆ. ಆಗ ಎಲ್ಲ ನವಗ್ರಹ ದೇವತೆಗಳಾದ ಸೂರ್ಯ, ಚಂದ್ರ, ಶುಕ್ರ, ಬುಧ ಎಲ್ಲರೂ ಸಹಿತ ತಮ್ಮ ತಮ್ಮ ಆಸ್ಥಾನಕ್ಕೆ ತೆರಳ್ತಾರೆ. ಆದರೆ ಶನಿದೇವ ಮಾತ್ರ ತೆರಳೋದಿಲ್ಲ. ಯಾಕೆ? ಆಂಜನೇಯ ಸ್ವಾಮಿ ಕೇಳ್ತಾರೆ, ಯಾಕಪ್ಪ ನೀವು ಹೋಗ್ತಿಲ್ಲಲ್ಲ, ಇಲ್ಲೇ ಇದೆಯಲ್ಲ ಅಂತ ಕೇಳಿದಾಗ ಶನಿ ಮಹಾತ್ಮ ಸ್ವಾಮಿ ಹೀಗೆ ಹೇಳ್ತಾರೆ, ನಾನು ಸಂಪೂರ್ಣ ಲಂಕೆ ವಿನಾಶವಾದ ಬಳಿಕವೇ ಇಲ್ಲಿಂದ ತೆರಳ್ತೀನಿ, ರಾವಣನ ಸಾವನ್ನು ನಾನು ನೋಡಬೇಕು ಅಂತ ಹೇಳ್ತಾರೆ. ಆ ನಂತರ ಹನುಮಂತರು ಶನಿದೇವರಿಗೆ ಕೈ ಮುಗಿದು ಅಲ್ಲಿಂದ ಹೊರಡ್ತಾರೆ. ಸೀತಾಮಾತೆಯನ್ನು ಕಾಣಲು ಹಿಂದಿರುಗುತ್ತಿದ್ದ ಹನುಮಂತನಿಗೆ ಒಮ್ಮಿಂದೊಮ್ಮೆಲೆ ಶುಭ ಸೂಚಕ ಚಿಹ್ನೆಗಳು ಕಂಡು ಹೀಗೆ ನಿರ್ಧರಿಸಿದನು, ಸದ್ಗುಣಿಯಾದ ಸೀತೆಗೆ ಏನು ಕೇಡಾಗಿರಲಾರದು. ವಾಸ್ತವದಲ್ಲಿ ರಾಮನ ಕರುಣೆಯಿಂದಾಗಿ ನಾನು ಸಹ ಬೆಂಕಿಯಿಂದ ಸುಡಲ್ಪಡಲಿಲ್ಲ. ಇನ್ನು ಅವನ ಪ್ರಿಯ ಪತ್ನಿಯ ಬಗ್ಗೆ ಹೇಳುವುದೇನಿದೆ? ಅವಳ ಪರಿಶುದ್ಧ ನಡತೆಯೇ ಅವಳನ್ನು ಕಾಪಾಡುತ್ತದೆ. ಅವಳ ತಪಸ್ಸಿನ ಶಕ್ತಿ, ಅವಳ ಸತ್ಯದ ಬಗ್ಗೆ ಇರುವ ಭಕ್ತಿ ಹಾಗೂ ಭಗವಾನ್ ರಾಮನ ಮೇಲೆ ಅವಳ ಸಮರ್ಪಣಾ ಭಾವಗಳು ಬೆಂಕಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿವೆ. ಮೊದಲಿನಿಂದಲೂ ಹನುಮಂತನ ಸಾಹಸ ಕೃತ್ಯಗಳನ್ನು ಮೆಚ್ಚಿ ಹೊಗಳುತ್ತಿದ್ದ ಸಿದ್ಧರು, ಚಾರುಣರು ಮತ್ತು ಇನ್ನಿತರ ಸ್ವರ್ಗದ ಜೀವಿಗಳು ಸೀತೆಯು ಸುರಕ್ಷಿತವಾಗಿರುವಳೆಂದು ಅವನಿಗೆ ತಿಳಿಸಿ ಅವನಿಗೆ ಪುನಃ ಭರವಸೆಯನ್ನು ನೀಡಿದರು. ಇದರಿಂದ ಅತ್ಯಾನಂದವನ್ನು ಅನುಭವಿಸಿ ಸಮಾಧಾನಗೊಂಡ ಹನುಮಂತನು ಸೀತೆಯು ಇರುವಲ್ಲಿಗೆ ಧಾವಿಸಿದನು ಮತ್ತು ಅವಳನ್ನು ಕಂಡು ಆನಂದ ಬಾಷ್ಪಗಳನ್ನು ಸುರಿಸಿದನು. ಆಗ ಮತ್ತೆ ಬೇಡಿದ ಸೀತೆಯು, ಪ್ರಿಯ ಹನುಮಂತನೇ, ಕೇವಲ 1 ದಿನದ ಮಟ್ಟಿಗೆ ನೀನು ಇಲ್ಲಿಯೇ ಇರು. ನೀನು ಜೊತೆಯಲ್ಲಿದ್ದರೆ ನನ್ನಲ್ಲಿ ಉರಿಯುತ್ತಿರುವ ದುಃಖದಿಂದ ನಾನು ಬಹಳವಾದ ಸಮಾಧಾನವನ್ನು ಹೊಂದುವೆ. ವಾಸ್ತವದಲ್ಲಿ ತೀವ್ರವಾದ ವ್ಯಥೆಯಿಂದ ನಾನು ಬದುಕುಳಿಯುವುದು ಅನಿಶ್ಚಿತವಾಗಿರುವ ಹಾಗಿದೆ. ನೀನು ಮರಳಿ ಬರುವುದು ಅಷ್ಟೇ ಅನಿಶ್ಚಿತವಾಗಿದೆ. ರಾಮ, ಲಕ್ಷ್ಮಣ ಮತ್ತು ವಾನರರು ಈ ಸಾಗರವನ್ನು ಎಂದಾದರೂ ದಾಟಲು ಸಾಧ್ಯವೇ? ಆದಾಗ್ಯೂ ಈ ಪರಿಸ್ಥಿತಿಯಲ್ಲಿ ನಾನು ಜೀವಂತವಾಗಿ ಉಳಿಯಲಾರೆ. ಆದ್ದರಿಂದ ಶೀಘ್ರವಾಗಿ ಬಂದು ನನ್ನನ್ನು ಕಾಪಾಡಬೇಕೆಂದು ನೀನು ರಾಮನಲ್ಲಿ ಬೇಡಿಕೊಳ್ಳಬೇಕು ಎಂದಳು. ಸೀತೆಯನ್ನು ಸಮಾಧಾನಿಸಲೆತ್ನಿಸಿದ ಹನುಮಂತನು ಅವಳನ್ನು ಕಾಪಾಡಬಹುದಾದ ರಾಮನ ಸಾಮರ್ಥ್ಯದ ಬಗ್ಗೆ ಭರವಸೆಯನ್ನು ನೀಡಿದರು. ಹೊರಡಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದ ಅವನು ಆಶ್ರಿತ ಪರ್ವತವನ್ನೇರಿದನು. ತನ್ನ ಗುರಿಯನ್ನು ಪೂರ್ಣಗೊಳಿಸಿ ರಾಮನನ್ನು ಕಾಣಬೇಕೆಂಬ ಕಾತರದಿಂದ ಹನುಮಂತನು ತನ್ನ ದೇಹವನ್ನು ವಿಸ್ತರಿಸಿಕೊಂಡನು. ಪರ್ವತವು ಕುಸಿಯಲಾರಂಭಿಸಿದಾಗ ಅಲ್ಲಿ ವಾಸಿಸುತ್ತಿದ್ದ ಗಂಧರ್ವರು ಹಾಗೂ ಪ್ರಾಣಿಗಳು ಭಯದಿಂದ ಓಡಿ ಹೋದರು. ಹನುಮಂತನು ಬಲಪೂರ್ವಕವಾಗಿ ಜಿಗಿದಾಗ 30 ಯೋಜನೆಗಳಷ್ಟು ಎತ್ತರವಾಗಿದ್ದ ಆ ಪರ್ವತವು ನೆಲಸಮವಾಯಿತು. ಗಗನದಲ್ಲಿ ಹಾರಿದ ಹನುಮಂತನು ಮೈನಾಕ ಪರ್ವತವನ್ನು ಗೌರವ ಭಾವದಿಂದ ಸ್ಪರ್ಶಿಸಿದನು. ಕೊನೆಗೆ ಮಹೇಂದ್ರ ಪರ್ವತವನ್ನು ಸಮೀಪಿಸಿ ಅವನು ವಾನರರ ಮಿತ್ರರನ್ನು ಭೇಟಿಯಾಗಲು ಕಾತರನಾಗಿ ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ಅತ್ಯಂತ ಹರ್ಷದಿಂದ ಕೂಗು ಹಾಕಿದನು. ಹನುಮಂತನ ಧ್ವನಿಯನ್ನು ಕೇಳಿದೊಡನೆಯೇ ದಡದಲ್ಲಿ ಕಾಯುತ್ತಿದ್ದ ವಾನರರೆಲ್ಲರೂ ತಮ್ಮ ವೀರನನ್ನು ನೋಡಲು ಕಾತರರಾದರು. ಆಗ ಜಾಂಬವಂತನು ಹನುಮಂತನ ಉತ್ಸಾಹವನ್ನು ಕಂಡರೆ ಅವನು ತನ್ನ ಗುರಿಯನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾಗಿರುವನೆಂದು ತೋರುತ್ತಿದೆ ಎಂದನು.
ಅತ್ಯಂತ ಉತ್ತೇಜಿತರಾದ ಕೋತಿಗಳು ತಮ್ಮ ಬಟ್ಟೆಗಳನ್ನು ಹಾರಾಡಿಸುತ್ತಾ ಮರದಿಂದ ಮರಕ್ಕೆ, ಪರ್ವತದಿಂದ ಪರ್ವತಕ್ಕೆ ಜಿಗಿಯಲಾರಂಭಿಸಿದರು. ಹನುಮಂತನು ದೃಷ್ಟಿಗೆ ಗೋಚರವನಾಗಿ ಮಹೇಂದ್ರ ಪರ್ವತದ ಮೇಲೆ ಇಳಿದಾಗ ಅವರೆಲ್ಲರೂ ಕೈಮುಗಿದುಕೊಂಡು ಅವನ ಮುಂದೆ ನಿಂತರು. ಹನುಮಂತನನ್ನು ಸುತ್ತುವರಿದ ಅವರು ಆನಂದದಿಂದ ಚೀರಾಡಿದರು ಮತ್ತು ಅವನಿಗೆ ಹಣ್ಣು ಮತ್ತು ಬೇರುಗಳನ್ನರ್ಪಿಸಿದರು. ಜಾಂಬವಂತನೊಳಗೊಂಡಂತೆ ಎಲ್ಲ ಹಿರಿಯರಿಗೆ ಗೌರವವನ್ನರ್ಪಿಸಿದ ಬಳಿಕ ಹನುಮಂತನು ಯುವರಾಜನಾದ ಅಂಗದನಿಗೆ ನಮಸ್ಕರಿಸಿದನು. ಅವರ ಎಲ್ಲ ಕುತೂಹಲಕರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವನು ತಾನು ಸೀತೆಯನ್ನು ಹುಡುಕುವಲ್ಲಿ ಸಫಲನಾಗಿರುವನೆಂದು ತಿಳಿಸಿದನು. ಸೀತೆಯು ಇನ್ನೂ ಜೀವಂತವಾಗಿರುವಳು ಎಂಬುದನ್ನು ಕೇಳಿದ ಎಲ್ಲ ಕೋತಿಗಳಿಗೂ ಅತ್ಯಾನಂದವಾಯಿತು ಮತ್ತು ಅವರು ಹನುಮಂತನನ್ನು ಮತ್ತೆ ಮತ್ತೆ ಆಲಿಂಗಿಸಿದರು. ತದನಂತರ ಹನುಮಂತನ ಮಹಾಶೌರ್ಯಕ್ಕಾಗಿ ಮತ್ತು ಭಗವಾನ್ ರಾಮನ ಪ್ರತಿ ಅವನಲ್ಲಿದ್ದ ಭಕ್ತಿಗಾಗಿ ಅವನನ್ನು ಹೊಗಳಿ ಅಂಗದನನ್ನು ಅವನೊಡನೆ ಮಾತನಾಡಲು ಕುಳಿತನು. ಬಳಿಕ ಹನುಮಂತನ ಬಳಿ ಬಂದ ಜಾಂಬವಂತನು ಅವನ ಲಂಕೆಯ ಜಿಗಿತದ ಬಗ್ಗೆ ಮತ್ತು ಸೀತೆಯ ಶೋಧನೆಯ ಕಥೆಯನ್ನು ಸವಿಸ್ತಾರವಾಗಿ ಹೇಳುವಂತೆ ವಿನಂತಿಸಿದನು. ಕೋತಿಗಳೆಲ್ಲರೂ ಆತುರತೆಯಿಂದ ಹನುಮಂತನನ್ನು ಸುತ್ತಲು ಸೇರಿದಾಗ ಮನಸ್ಸಿನಲ್ಲೇ ಸೀತೆಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನರ್ಪಿಸಿದ ಹನುಮಂತನು ತನ್ನ ಲಂಕೆಯ ಪಯಣದ ಬಗ್ಗೆ, ಸೀತೆಯನ್ನು ಕಂಡುಹಿಡಿದುದರ ಬಗ್ಗೆ ಹಾಗೂ ಲಂಕಾ ದಹನದ ಬಗ್ಗೆ ಸಕಲ ವಿವರಗಳನ್ನು ನೀಡಿದನು. ಭಯಾನಕ ರಾಕ್ಷಸಿಯರು ಅವಳನ್ನು ನಿರಂತರವಾಗಿ ಹಿಂಸಿಸುತ್ತಿರುವುದರಿಂದ ಅತ್ಯಂತ ಕೋಮಲೆಯಾದ ಸೀತೆಯು ಸಹಿಸಲಾಗದ ವೇದನೆಯಿಂದ ಬಳಲುತ್ತಿರುವಳು. ತನ್ನ ಬಳಿ ಇರುವುದೆಲ್ಲವನ್ನೂ ರಾವಣನು ಅವಳಿಗೆ ಅರ್ಪಿಸಿದರೂ ರಾಮನನ್ನು ಬಿಟ್ಟು ಬೇರಾರು ತನ್ನ ಪ್ರಭುವೆಂದು ತಿಳಿಯಲಾರದ ಸೀತೆಯು ಅವನನ್ನು ತಿರಸ್ಕರಿಸಿರುವಳು. ರಾಮನಲ್ಲಿ ಸತತವಾಗಿ ಲೀನಳಾಗಿರುವುದರಿಂದ ಮಾತ್ರ ಅವಳು ಇನ್ನೂ ಜೀವಂತವಾಗಿ ಉಳಿದಿರುವಳು. ಆದರೆ ಅತಿ ಶೀಘ್ರವಾಗಿ ಅವಳನ್ನು ಕಾಪಾಡದಿದ್ದರೆ ಕ್ಷೀಣಿಸುತ್ತಿರುವಂತಹ ಸೀತೆಯು ಖಂಡಿತವಾಗಿಯೂ ಮರಣವನ್ನಪ್ಪುವಳು. ಆದ್ದರಿಂದ ನಾವು ಲಂಕೆಯ ಮೇಲೆ ಕೂಡಲೇ ಆಕ್ರಮಣ ಮಾಡಿ ಕಿಷ್ಕಿಂಧೆಯಲ್ಲಿರುವ ರಾಮನಿಗೆ ಅವಳನ್ನು ಮರಳಿ ಒಪ್ಪಿಸಬೇಕು. ಅಂಗದನ ಹಾಗೆ ನಾನೊಬ್ಬನೇ ರಾಕ್ಷಸರೆಲ್ಲರನ್ನೂ ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿರುವೆ. ಸೀತೆಯನ್ನು ಕಂಡುಹಿಡಿಯುವುದರ ಜೊತೆಗೆ ನಾವು ಅವಳನ್ನು ಬಿಡುಗಡೆಗೊಳಿಸಿದರೆ ರಾಮನಿಗೆ ಎಷ್ಟು ಸಂತೋಷವಾಗಬಹುದೆಂದು ಒಮ್ಮೆ ಯೋಚಿಸಿ. ನಿಜವಾಗಿಯೂ ನಾನು ಸೀತೆಯನ್ನು ನನ್ನೊಡನೆ ಸುಲಭವಾಗಿ ಕರೆತರಬಹುದಾಗಿತ್ತು, ಆದರೆ ನಿನ್ನ ಅಪ್ಪಣೆ ಇರಲಿಲ್ಲವಾದ್ದರಿಂದ ನಾನು ಹಾಗೆ ಮಾಡುವುದರಿಂದ ಹಿಂಜರಿದೆ ಎಂದು ಹೇಳಿದ ಹನುಮಂತನು ತನ್ನ ಮಾತುಗಳನ್ನು ಮುಗಿಸಿದನು. ಬಳಿಕ ಅಂಗದನು ಹೀಗೆ ಹೇಳಿದನು: ಒಮ್ಮೆ ಅಶ್ವಿನಿ ಕುಮಾರರ ಮೇಲಿನ ಗೌರವದಿಂದಾಗಿ ಅವರ ಪುತ್ರರಾದ ಮೈಂದ ಹಾಗೂ ದ್ವಿವಿಧರು ಯುದ್ಧದಲ್ಲಿ ಕೊಲ್ಲಲ್ಪಡಲಾರರೆಂಬ ವರವನ್ನು ಬ್ರಹ್ಮದೇವನಿಂದ ಪಡೆದರು. ಇದರಿಂದ ಗರ್ವಗೊಂಡ ಕೋತಿಗಳು ದೇವತೆಗಳ ಸಂಪೂರ್ಣ ಸೈನ್ಯವನ್ನು ಸೋಲಿಸಿ ಅಮೃತವನ್ನು ಒತ್ತಾಯಪೂರ್ವಕವಾಗಿ ಸೇವಿಸಿದರು. ಅಂತಹ ಕೋತಿಗಳು ರಾವಣನನ್ನು ಸುಲಭವಾಗಿ ಸೋಲಿಸಬಲ್ಲರು. ಅವರು ಈಗ ನಮ್ಮೊಡನೆ ಇರುವುದರಿಂದ ನಾವು ಲಂಕೆಯನ್ನು ಆಕ್ರಮಿಸಿ ಸೀತೆಯನ್ನು ಕಾಪಾಡಿದ ಬಳಿಕವೇ ರಾಮನ ಬಳಿಗೆ ಹೋಗಬೇಕೆಂದು ನಾನು ಒಪ್ಪುತ್ತೇನೆ ಎಂದನು. ಜಾಂಬವಂತನು ಹೀಗೆ ಹೇಳಿದನು: ಏ ರಾಜಕುಮಾರನೇ, ನಿನ್ನ ಉಪಾಯವು ವಿವೇಕರಹಿತವಾಗಿದೆ. ನಮಗೆ ಕೇವಲ ಸೀತೆಯನ್ನು ಹುಡುಕುವ ಆಜ್ಞೆ ಇದೆಯೇ ಹೊರತು ಯುದ್ಧ ಮಾಡಿ ಅವಳನ್ನು ಕರೆತರುವ ಆಜ್ಞೆಯಿಲ್ಲ ಎಂಬುದನ್ನು ನೀನು ಮರೆತಿರುವೆ. ತಾನೇ ರಾವಣನನ್ನು ಸಂಹರಿಸಿ ಸೀತೆಯನ್ನು ಮರಳಿ ಪಡೆಯುವನೆಂಬ ಸಮಸ್ತ ಕಪಿವೀರರ ಸಮ್ಮುಖದಲ್ಲಿ ಪ್ರತಿಜ್ಞಾಬದ್ಧನಾಗಿರುವ ರಾಮನನ್ನು ಇದು ಅಸಂತುಷ್ಟಗೊಳಿಸುವುದು ಎಂದನು. ಅಂಗದ ಹಾಗೂ ಹನುಮಂತನು ಸೇರಿದಂತೆ ಜಾಂಬವಂತನ ಈ ಉಪದೇಶವನ್ನು ಒಪ್ಪಿಕೊಂಡ ಕೋತಿಗಳೆಲ್ಲರೂ ತಡ ಮಾಡದೆ ಕಿಷ್ಕಿಂಧೆಗೆ ಹೊರಟರು. ಸ್ನೇಹಿತರೆ, ರಾಮಾಯಣದ 89ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಮತ್ತು ಇನ್ನೊಂದು ಮಾಹಿತಿ ಏನಂದರೆ, ಪೂರಿ ಜಗನ್ನಾಥ ಸ್ವಾಮಿಯ ರಥೋತ್ಸವವು ನಿನ್ನೆಯಿಂದ ಪ್ರಾರಂಭವಾಗಿದೆ. ಅದು 19ನೇ ತಾರೀಕು ತನಕ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಪೂರಿ ಜಗನ್ನಾಥ ಸ್ವಾಮಿ ಹಾಗೂ ಬಲಭದ್ರಾದೇವಿ, ಸುಭದ್ರಾದೇವಿ ಹಾಗೂ ಬಲರಾಮಚಂದ್ರ ಪ್ರಭುವನ್ನು ಮನಸ್ಸಾರೆ ಸ್ಮರಿಸ್ತಾ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.